ಎಸ್ಐಆರ್ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ. ಬೆಂಗಳೂರಿನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಮತದಾರರ ಹೆಸರನ್ನ ಎಎಸ್ಡಿಡಿಒ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ಆಗಸ್ಟ್ 24ರಂದು ಮೊದಲ ಕರಡು ಮತದಾರರ ಪಟ್ಟಿ ಪ್ರಕಟ ಆಗಲಿದೆ. ಡಬಲ್ ಮತದಾರರ ಲಿಸ್ಟ್ ಕಡಿತಗೊಂಡಿದೆ. ಇದರ ಮಧ್ಯೆ 5 ನಗರ ಪಾಲಿಕೆಗಳ ಸಂಖ್ಯೆ ಇಳಿಕೆಗೆ ಚಿಂತನೆಯನ್ನು ನಡೆಸಲಾಗ್ತಾ ಇದೆಯಂತೆ. ಇದೆಲ್ಲದರ ಕಂಪ್ಲೀಟ್ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಕೊನೆ ಹಂತಕ್ಕೆ ಬಂದು ನಿಂತಿದೆ. ರಾಜ್ಯದಲ್ಲಿ 1,08,00,000ಕ್ಕೂ ಅಧಿಕ ಮಂದಿ ಚುನಾವಣಾ ಆಯೋಗ ಎಎಸ್ಡಿಡಿಒ ಪಟ್ಟಿಗೆ ಸೇರಿಸಿದೆ. ಇದರಲ್ಲಿ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಮತದಾರರನ್ನ ಎಎಸ್ಡಿಡಿಒ ಪಟ್ಟಿಗೆ ಸೇರಿಸಲಾಗಿದೆ. ಈ ಮೂಲಕ ಬೆಂಗಳೂರಿನ ಅರ್ಧಕ್ಕರ್ಧ ಮತದಾರರಿಗೆ ಸಂಕಷ್ಟ ಎದುರಾಗಿದೆ. ಇದರಿಂದ ಬೆಂಗಳೂರಿನ ಮೇಲೆ ಆಗುವಂತ ಸಾಧಕ ಬಾಧಕ ಏನು ಅನ್ನೋದರ ಸ್ಟೋರಿಯನ್ನ ಇವತ್ತಿನ ಈ ಸ್ಟೋರಿಯಲ್ಲಿ ನಾವು ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಬಹುತೇಕ ಮುಕ್ತಾಯ ಹಂತಕ್ಕೆ ತಲುಪಿದೆ. ಒಟ್ಟು 5,54,32,314 ಎನ್ಯುಮರೇಷನ್ ಫಾರ್ಮ್ ಅನ್ನ ಚುನಾವಣಾ ಆಯೋಗ ಹಂಚಿಕೆ ಮಾಡಿದೆ. ಇದರಲ್ಲಿ 1,08,34,595 ಮಂದಿಯನ್ನ ಎಎಸ್ಡಿಡಿಒ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿದೆ. ಈ ಪೈಕಿ ಬೆಂಗಳೂರಲ್ಲೇ ಅರ್ಧಕ್ಕರ್ಧ ಮತಗಳು ಎಎಸ್ಡಿಡಿಒ ಪಟ್ಟಿಗೆ ಸೇರ್ಪಡೆಯಾಗಿದೆ. ಬೆಂಗಳೂರಿನಲ್ಲಿ ಒಟ್ಟು 49,42,000 ಮತಗಳು ಎಎಸ್ಡಿಡಿಒ ಪಟ್ಟಿಗೆ ಸೇರ್ಪಡೆಯಾಗಿದೆ. ಬೆಂಗಳೂರಿನಲ್ಲಿರುವುದು 1,03,000 ಮತದಾರರು. ಈ ಪೈಕಿ 47.68% ಮತಗಳು ಎಎಸ್ಡಿಡಿಒ ಪಟ್ಟಿಗೆ ಸೇರ್ಪಡೆಯಾಗಿರೋದು ಆತಂಕಕಾರಿಯಾಗಿದೆ. ಬೆಂಗಳೂರಿನಲ್ಲಿ ಒಟ್ಟು 60,005 ನಕಲಿ ಮತದಾರರು ಕೂಡ ಈ ಮೂಲಕ ಪತ್ತೆಯಾಗಿದ್ದಾರೆ. ಇನ್ನು ಯಾವ್ಯಾವ ಕಾರಣಕ್ಕೆ ಎಎಸ್ಡಿಡಿಒ ಪಟ್ಟಿಗೆ ಬೆಂಗಳೂರಿನಲ್ಲಿರುವಂತಹ ಜನ ಸೇರ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ನೋಡೋದಾದ್ರೆ 7.98 ಲಕ್ಷ ಮಂದಿ ಗೈರು ಹಾಜರಾಗಿದ್ದಾರೆ. ಅಂತಂದ್ರೆ ಎನ್ಯುಮರೇಷನ್ ಫಾರ್ಮ್ ಅನ್ನ ಪಡೆದುಕೊಳ್ಳೋದಕ್ಕೆ ಇಷ್ಟು ಮಂದಿಗೆ ಸಾಧ್ಯ ಆಗಿಲ್ಲ. ಒಟ್ಟು 33.8 ಲಕ್ಷ ಮಂದಿ ಪರ್ಮನೆಂಟ್ ಆಗಿ ಶಿಫ್ಟ್ ಆಗಿದ್ದಾರೆ. 3.14 ಲಕ್ಷ ಮಂದಿ ಮೃತಪಟ್ಟಿದ್ದಾರೆ. ಜೊತೆಗೆ 60,005 ಮಂದಿ ನಕಲಿ ಮತದಾರರು ಅಂತ ಗುರುತು ಮಾಡಲಾಗಿದೆ. ಇನ್ನು ಬೆಂಗಳೂರಿನ ವಲಯವಾರು ಮತದಾರರ ಮಾಹಿತಿಯನ್ನ ನೋಡೋದಾದ್ರೆ ಬೆಂಗಳೂರಿನ ದಕ್ಷಿಣ ವಲಯದಲ್ಲಿ 11.7 ಲಕ್ಷ ಮಂದಿ ಈ ಒಂದು ಎಎಸ್ಡಿಡಿಒ ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ. ಬೆಂಗಳೂರು ಕೇಂದ್ರದಲ್ಲಿ 9.15 ಲಕ್ಷ, ಬೆಂಗಳೂರು ಉತ್ತರದಲ್ಲಿ 11.7 ಲಕ್ಷ, ಬೆಂಗಳೂರು ನಗರದಲ್ಲಿ 18.13 ಲಕ್ಷದಷ್ಟು ಮಂದಿ ಈ ಒಂದು ಎಎಸ್ಡಿಡಿಒ ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ. ಈ ಒಂದು ಎಎಸ್ಡಿಡಿಒ ಪಟ್ಟಿಗೆ ಸೇರ್ಪಡೆಯಾಗಿರೋ ಪೈಕಿ ಅತ್ಯಂತ ಹೆಚ್ಚಿನ ಮತಗಳು ಕಳೆದುಕೊಳ್ಳುವ ಕ್ಷೇತ್ರಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮೊದಲನೇ ಸ್ಥಾನದಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇದೆ. ಒಟ್ಟು 3.84 ಲಕ್ಷ ಅಂತಂದ್ರೆ ಈಗ ಏನು ಗುರುತಿಸಿರುವಂತಹ ಎಎಸ್ಡಿಡಿಒ ಪಟ್ಟಿಯ ಪೈಕಿ 48.99% ಜನ ಈ ಒಂದು ಎಎಸ್ಡಿಡಿಒ ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ. ಬೊಮ್ಮನಹಳ್ಳಿಯಲ್ಲಿ 2.76 ಲಕ್ಷ ಮತ್ತು ಮಹದೇವಪುರದಲ್ಲಿ 3.13 ಲಕ್ಷ ಮತದಾರರು ಈ ಒಂದು ಎಎಸ್ಡಿಡಿಒ ಪಟ್ಟಿಗೆ ಸೇರ್ಪಡೆಯಾಗಿರುವಂತದ್ದು. ಇದರಿಂದ ಇದೀಗ ಬೆಂಗಳೂರಿನಲ್ಲಿ ಮತದಾರರಿಗೆ ಆತಂಕ ಸೃಷ್ಟಿಯಾಗಿರುವಂತದ್ದು ಮತ್ತೆ ಜಿಬಿಯ ಅಸ್ತಿತ್ವವನ್ನೇ ಬುಡಮೇಲು ಮಾಡುವಂತ ವಾತಾವರಣ ಸೃಷ್ಟಿಯಾಗಿರುವಂತದ್ದು. ಈಗ ನಮ್ಮ ಹತ್ರ ಎಎಸ್ಡಿಡಿಒ ಕನಿಷ್ಠ 47 ಲ್ಯಾಕ್ಸ್ ನಮಗೆ ಮಾಹಿತಿ ಬಂದಿದೆ. ಅಂದರೆ ಅರೌಂಡ್ 56% ಎಲೆಕ್ಟರ್ಸ್ ವಿ ಹ್ಯಾವ್ ಬಿನ್ ಏಬಲ್ ಟು ಕವರ್ ಇನ್ ಬ್ಯಾಂಗ್ಳೂರ್. ಔಟ್ ಆಫ್ 54 ಲ್ಯಾಕ್ಸ್ ಔಟ್ ಆಫ್ 103 ಎಲೆಕ್ಟರ್ಸ್ ವಿ ಹ್ಯಾವ್ ಬಿನ್ ಏಬಲ್ ಟು ಐಡೆಂಟಿಫೈ. ಇದು ಬೇರೆ ಬೇರೆ ಕಾರಣದಿಂದ ಬರ್ತಾ ಇದೆ. ಒಂದು ಕೆಲವು ಜಾಗದಲ್ಲಿ ಅವರು ಶಿಫ್ಟ್ ಆಗಿದ್ದಾರೆ. ಮೆಜಾರಿಟಿ ಶಿಫ್ಟಿಂಗ್ ಕೇಸಸ್ ಅಂತ ಹೇಳಿದರೆ ಅವರು ಈ ಓಣಿನಲ್ಲಿ ಇದ್ಬಿಟ್ಟು ಬೇರೆ ಕಡೆ ಹೋದರೂ ಸಹ ಬೇರೆ ಪೋಲಿಂಗ್ ಸ್ಟೇಷನ್ ಬಂದ ತಕ್ಷಣ ಆಟೋಮ್ಯಾಟಿಕಲಿ ಇಟ್ ವಿಲ್ ಬಿಕಮ್ ಶಿಫ್ಟೆಡ್ ಕೇಸಸ್. ಶಿಫ್ಟೆಡ್ ಕೇಸಸ್ ಹ್ಯಾಸ್ ಟು ಬಿ ಟ್ರೀಟೆಡ್ ಸಪರೇಟ್ಲಿ. ಆಬ್ಸೆಂಟ್ ಕೇಸಸ್ ಸ್ವಲ್ಪ ಇರ್ತದೆ ಮತ್ತು ಡೆತ್ ಕೇಸಸ್ ಸ್ವಲ್ಪ ಇರ್ತದೆ. ಮತದಾರರ ಪಟ್ಟಿಯಿಂದ ಅರ್ಧಕ್ಕರ್ಧ ಸಂಖ್ಯೆಯಲ್ಲಿರುವಂತಹ ಮತದಾರರನ್ನ ಕೈ ಬಿಟ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಸ್ತಿತ್ವಕ್ಕೆ ಕುತ್ತು ಬರುತ್ತೆ ಅನ್ನುವಂತ ಚರ್ಚೆಗಳು ಕೂಡ ಶುರುವಾಗಿರುವಂತದ್ದು. ಹಾಗಿದ್ರೆ ಇದರ ವಾಸ್ತವಾಂಶ ಏನು ಅನ್ನೋದನ್ನ ಹಂಸಶ್ಯಾಮಲ ಎಕ್ಸ್ಪ್ಲೈನ್ ಮಾಡ್ತಾರೆ, ನೋಡೋಣ. ಈಗಾಗಲೇ ಎಸ್ಐಆರ್ ಇಂದ ಬೆಂಗಳೂರಿನ ಅರ್ಧದಷ್ಟು ಮತದಾರರು ಕಡಿತಗೊಂಡಿದ್ದಾರೆ. ಹೀಗಾಗಿಯೇ ಈ ಒಂದು ಜಿಬಿಎ ಅಸ್ತಿತ್ವಕ್ಕೇನಾದ್ರೂ ಕುತ್ತು ಬರುತ್ತಾ? 5 ಇರುವಂತಹ ಪಾಲಿಕೆಗಳು 3ಕ್ಕಿಳಿಯುತ್ತಾ? ಹಾಗಾದ್ರೆ ಇದ್ರ ಬಗ್ಗೆ ಮಾಜಿ ಕಾರ್ಪೊರೇಟರ್ಗಳು ಏನ್ ಹೇಳ್ತಾರೆ, ಮತದಾರರು ಏನ್ ಹೇಳ್ತಾರೆ, ಬನ್ನಿ ಕೇಳೋಣ. ಈಗಾಗಲೇ
ಎಸ್ಐಆರ್ ಪ್ರಕ್ರಿಯೆ ಮುಗಿದಿದ್ದು ಅನೇಕ ಡಬಲ್ ಮತದಾರರ ಲಿಸ್ಟು ಕಡಿತಗೊಂಡಿದೆ. ಚುನಾವಣೆ ಆಗುವಾಗ ಮತದಾನ 55ರಷ್ಟು ದಾಟಿರಲಿಲ್ಲ. ಹೊರಗಡೆಯಿಂದ ಬಂದು ಜನರು ಸೇರ್ಕೊಂಡಿದ್ದಾರೆ. ಅನೇಕ ಜನರ ವೋಟಿಂಗ್ ಎರಡು ಕಡೆ ಇತ್ತು. ಇಲ್ಲಿರುವ ಮತದಾರರು ಎಷ್ಟು ಜನರು ಎಂದು ಇದರಿಂದ ಗೊತ್ತಾಗ್ತಿದೆ. ಕಾರ್ಪೊರೇಷನ್ 2011ರ ಸೆನ್ಸಸ್ ಪ್ರಕಾರ ಆಗಿದೆ. ಇದರಿಂದ ಪಾಲಿಕೆ ಸಂಖ್ಯೆಯಲ್ಲಿ ಕಡಿತಗೊಳ್ಳುವ ಚಿಂತನೆ ಸರ್ಕಾರ ಮಾಡ್ತಿಲ್ಲ. ಈ ಬಾರಿ ಹೆಚ್ಚು ಮತದಾನ ಬೆಂಗಳೂರಿನಲ್ಲಿ ಆಗಲಿದೆ ಎಂದು ಮಾಜಿ ಕಾರ್ಪೊರೇಟರ್ ಅಬ್ದುಲ್ ವಾಜಿದ್ ತಿಳಿಸಿದ್ರೆ, ಮತ್ತೊಂದು ಕಡೆ ಈ ರೀತಿ ಡಬಲ್ ವೋಟರ್ಸ್ಗಳನ್ನ ಪತ್ತೆ ಹಚ್ಚಿರೋದು ಉತ್ತಮ ಕೆಲಸವಾಗಿದೆ. ಇದರಿಂದ ಬೆಂಗಳೂರಿನಲ್ಲಿ ಎಷ್ಟು ಜನರು ಇಲ್ಲಿಯವರೆಗೂ ಇದ್ದಾರೆ ಅನ್ನುವಂಥದ್ದನ್ನ ತಿಳಿದು ಬಂದಿದೆ ಎಂದು ಚುನಾವಣಾ ಆಯೋಗ ಉತ್ತಮ ಕೆಲಸ ಮಾಡ್ತಿದೆ. ಇದರಿಂದ ನಮಗೆ ತುಂಬಾನೇ ಒಳ್ಳೇದಾಗಿದೆ ಅನ್ನುವಂತಹ ಮಾತುಗಳನ್ನು ಕೂಡ ಸಾರ್ವಜನಿಕರು ಹೇಳ್ತಿದ್ದಾರೆ. ಬೆಂಗಳೂರಲ್ಲಿ ಇರ್ತಕ್ಕಂಥ ಮತದಾರರು ಕೇವಲ 50-60% ಮಾತ್ರ. ಅದನ್ನ ಮಾತ್ರ ಇವತ್ತು SIR ಅಲ್ಲಿ ಕ್ಲೀನ್ ಆಗಿ ಎದ್ದು ಕಾಣ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಯಾವ ವೋಟು ಡಿಲೀಟ್ ಅಂತ ನಾನು ಹೇಳಕ್ ಹೋಗಲ್ಲ. ಇರ್ತಕ್ಕಂಥ ಈಗ ಸುಮಾರು 25 ವರ್ಷದಲ್ಲಿ ಎಷ್ಟು ಜನ ತೀರೋಗಿದ್ದಾರೆ ಅದು ಹೋಗ್ತಾ ಇದೆ. ಡೂಪ್ಲಿಕೇಟ್ಸ್ ಆಗಿದೆ. ಜನ ಶಿಫ್ಟ್ ಮಾಡೋ ಟೈಮಲ್ಲಿ ಬೆಂಗಳೂರಲ್ಲಿ ಸಹಜ, ಇಲ್ಲಿಂದ ಒಂದು ಏರಿಯಾಯಿಂದ ಇನ್ನೊಂದು ಅಸೆಂಬ್ಲಿಗೆ ಶಿಫ್ಟ್ ಆಗ್ತಾರೆ, ಅಲ್ಲೂ ವೋಟ್ ಮಾಡ್ಕೊಂಡಿರ್ತಾರೆ, ಇನ್ನೊಂದು ಕಡೆ ವೋಟ್ ಮಾಡಿರ್ತಾರೆ. ಡಬಲ್ ಡೂಪ್ಲಿಕೇಟ್ಸ್ ಇದೆ. ಅದನ್ನ ಮತ್ತೆ ಈ ಆಗಿರ್ತ ಪರ್ಮನೆಂಟ್ ಶಿಫ್ಟಿಂಗ್ ಅಂತ ಏನು ಹೇಳ್ತಾ ಇದ್ದೀವಿ, ಅದನ್ನ ಊರಲ್ಲಿರ್ತಕ್ಕಂಥದ್ದು ಎಲ್ಲ ಮೈನಸ್ ಆಗಿ ಇವತ್ತು ಸುಮಾರು ಒಂದು 40% ಮತದಾನ ಬೆಂಗಳೂರು ಕಡಿಮೆ ಆಗ್ತಾ ಇದೆ. ಈ ಸರಿ ಇನ್ಕ್ರೀಸ್ ಆಗುತ್ತೆ ಮಿಸ್ಟರ್, ಪರ್ಸೆಂಟೇಜು ಬೆಂಗಳೂರಲ್ಲಿ ಜಾಸ್ತಿ ಆಗುತ್ತೆ. ಕಾರಣ ಏನಂದ್ರೆ 1200 ಓಟು, 1100 ಓಟು, 1060 ಓಟು ಈ ತರ ಪ್ರತಿಯೊಂದು ಬೂತ್ದಲ್ಲಿ ಇತ್ತು. ಅದರೊಳಗೆ ಆಗ್ತಾ ಇದ್ದಿದ್ದು 600 ಓಟು, 450 ಓಟು, 600 ಓಟು, 700 ಓಟು, ಮೋರ್ ದೆನ್ 750 ಆಗ್ತಾ ಇದೆ. ಮಿಕ್ಕಿದ್ದು ಆಗ್ತಾ ಇದ್ದಿಲ್ಲ ಪೋಲಿಂಗ್. ಕಾರಣ ಏನು ಆಗ್ತಾ ಇಲ್ಲ ಅಂತ ಕೇಳಿದಾಗ ಈ ಸರಿ ಸರ್ವೆ ಆಗ್ತಾ ಇರೋದ್ರಿಂದ ಶಿಫ್ಟೆಡು, ಡೆತ್ತು ಅವೆಲ್ಲ ಡಿಲೀಟ್ ಆಗ್ತದೆ. ಅದರಿಂದ ಈಗ ಜಿನಿನ್ ವೋಟ್ ಎಷ್ಟಿದೆ ಅದು ಖಂಡಿತವಾಗಿ ಇನ್ಕ್ರೀಸ್ ಆಗುತ್ತೆ, ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಈ ಸರಿ ಬೆಂಗಳೂರಲ್ಲಿ. ಕೆಲವ್ರದ್ದು ಡಿಲೇಟ್ ಆಗುತ್ತೆ, ಹೊಸೊಬ್ರು ಇವಾಗ ಇದಾರಲ್ಲ ಅವ್ರದ್ದು ಸೇರ್ಸ್ಪಣೆ ಆಗುತ್ತೆ. ಬಟ್ ಇದು ಒಳ್ಳೇದಾಗಿದೆ. SR ಇಂದ ಎಲ್ಲರಿಗೂ ಚೆನ್ನಾಗಿ ಆಗಿದೆ. ಹೆಬ್ಬಾಳ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಚೆನ್ನಾಗಿ ಎಲ್ಲ ಕೆಲಸ ಮಾಡಿದ್ದಾರೆ. BLO, BLA ಡೋರ್ ಟು ಡೋರ್ ಆಗಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ಕೂತ್ಕೊಂಡು ಮಾಡ್ತಾ ಇಲ್ಲ. ಬಟ್ ಡೋರ್ ಟು ಡೋರ್ ಹೋಗಿ ಅವರು ಏನಿದೆ ಮಾಹಿತಿ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಇದು ಒಳ್ಳೇದೇನೆ ಅಲ್ಲ ಮೇಡಮ್. ಇಲ್ಲಿ ಒಳ್ಳೆ ಕೆಲಸ ಆಗಿದೆ, SR ಕೆಲಸ ಆಗಿದೆ. ಎಲ್ಲ ಡಬಲ್ ಇದ್ದಿದ್ದು ಎಲ್ಲ ಡಿಲೀಟ್ ಆಗಿದೆ. ಈ ಸತಿ ಒಳ್ಳೆ ಮತದಾನ ಆಗತ್ತೆ ಮೇಡಮ್. 100% ಇದು ಫೇರ್ ಆಗಿ ನಡೆಯುತ್ತೆ. ಆಲ್ಮೋಸ್ಟ್ ನಂದೂ 2 ಇತ್ತು, ವೋಟರ್ ಲಿಸ್ಟ್ ಅಲ್ಲಿ 2 ಇತ್ತು. ಅದೊಂದು ಡಿಲೀಟ್ ಮಾಡಿಸಿ ಒಂದು ಜಿನಿನಾಗಿ ಒಂದು ಇಟ್ಕೊಂಡಿದ್ದೀನಿ. ಅದು ನಾನು ಹೋಗಿ ವೋಟಿಂಗ್ ಮಾಡ್ತೀನಿ ಮೇಡಮ್. ಒಳ್ಳೇದು. ಎಲ್ಲರೂ ನಮ್ಮ ಸೇರಿ BLO ಎಲ್ಲ ಸೇರಿ ಚೆನ್ನಾಗಿ ಮಾಡಿದ್ದಾರೆ. ಇದು ಇನ್ನೊಂದು ಏನಂದ್ರೆ ಡಬಲ್ ಇತ್ತಲ್ಲ, ನಾವೆಲ್ಲ ಅದೆಲ್ಲ ಡಿಲೀಟ್ ಮಾಡಿದ್ದೀರಿ, ಎಲ್ಲ ಚೆಕ್ ಮಾಡಿದ್ದೀರಿ. ಅದೇನಿಲ್ಲ, ತುಂಬಾ ಒಳ್ಳೇದು ಮಾಡಿದ್ದೀವಿ SRದು ನಾವು. ಇಲ್ಲ, ಇವಾಗ 100% ಈ ಸಲ ಆಗತ್ತೆ ಮೇಡಮ್. ಒಟ್ಟು ಈ ಸಲ ಗ್ಯಾರಂಟಿ 100% ಆಗುತ್ತೆ. ಇಲ್ಲ 100% ಅಂತೂ ಇಲ್ಲ ಮೇಡಮ್. ಒಂದು ನಮಗೆ ಗೊತ್ತಿದ್ದವ್ರಿಗೂ ಒಂದು ವೋಟರ್ಸ್ ಇಂದ ಒಂದು 70% ಆಗ್ಬೋದು ಮೇಡಮ್. 70%. ಯಾಕಂದ್ರೆ ಇವಾಗ ಇಲ್ಲಿ ಇದ್ದಿದ್ದವ್ರು ವೋಟರ್ಸ್ ಎಲ್ಲ ಆಚೆ ಹೋಗಿದ್ದಾರೆ. ಆಚೆ ಹೋಗಿದ್ದವ್ರನ್ನ ಬಿಟ್ಬಿಟ್ಟು ನಾವು ತಿರ್ಗಾ ಇಲ್ಲಿ ಇರೋರನ್ನ ಸೇಫ್ ಮಾಡ್ಕೊಳ್ಬೇಕು. ಆತರ ಇವಾಗ ಇಲ್ಲಿ ಇರೋರು ಸೇಫ್ ಆಗಿದ್ದಾರೆ. ಒಂದು 70% ಆಗಿದೆ. ನೋಡಿದ್ರಲ್ಲ, ವೋಟರ್ ಲಿಸ್ಟ್ ಕಡಿತಗೊಂಡಿರುವಂತದ್ದು ಬೆಂಗಳೂರಿನ ಜನರಿಗೆ, ಜೊತೆಗೆ ಎಲೆಕ್ಷನ್ಗೆ ಎಲ್ಲೋ ಒಂದ್ ಕಡೆ ಪಾಸಿಟಿವ್ ಆಗುತ್ತೆ ಅನ್ನುವಂತಹ ಮಾತುಗಳನ್ನ ಸಾರ್ವಜನಿಕರು ಹೇಳ್ತಿರುವಂತದ್ದು. ಇಲ್ಲಿಯ ವೋಟರ್ಸ್ಗಳು ವೋಟ್ ಮಾಡೇ ಮಾಡ್ತಾರೆ ಅನ್ನುವಂತಹ ಕಾನ್ಫಿಡೆಂಟ್ ಕೂಡ ಇವರು ಹೇಳ್ತಿದ್ದಾರೆ. ಇನ್ನು ಈ ಒಂದು 5 ನಗರ ಪಾಲಿಕೆಗಳ ಕುರಿತಂತೆ ಆ ಮಸೂದೆ ಯಾವ ರೀತಿ ಮಂಡನೆ ಆಗುತ್ತೆ, ಜೊತೆಗೆ ಇದರ ಇಳಿಕೆ ಬಗ್ಗೆ ಏನೆಲ್ಲ ಒಂದು ಚರ್ಚೆಗಳಾಗುತ್ತೆ ಅನ್ನುವಂಥದ್ರ ಬಗ್ಗೆ ನಮ್ಮ ಕರೆಸ್ಪಾಂಡೆಂಟ್ ಶರಣು ಹಂಪಿ ಅವರು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. 5 ಮಹಾನಗರ ಪಾಲಿಕೆಗಳನ್ನು ಒಳಗೊಂಡಿರುವಂತಹ GBA ಚುನಾವಣೆ ನಡೆಸಲು ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಈ ಮಧ್ಯೆ SIR ಪರಿಣಾಮವಾಗಿ ಜನಸಂಖ್ಯೆ, ಮತದಾರರ ಸಂಖ್ಯೆ ಕಡಿಮೆ ಆಗ್ತಿರೋ ಕಾರಣಕ್ಕಾಗಿ 5 ಮಹಾನಗರ ಪಾಲಿಕೆಗಳನ್ನು 2 ಅಥವಾ 3ಕ್ಕೆ ಇಳಿಕೆ ಮಾಡಲಿಕ್ಕೆ ಕೂಡ ಯೋಚನೆಯನ್ನ ಮಾಡ್ತಾ ಇದೆ. ಹಾಗಾದರೆ ಸರ್ಕಾರದ ಮುಂದಿರುವಂಥ ಆಯ್ಕೆಗಳೇನು? ಈ ಕುರಿತಾದಂಥ ರಿಪೋರ್ಟ್ ಇಲ್ಲಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದರೆ GBA ವ್ಯಾಪ್ತಿಯಲ್ಲಿರುವಂಥ 5 ನಗರ ಪಾಲಿಕೆಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ ಸಾಧ್ಯತೆ ಇದೀಗ ಸರ್ಕಾರದ ಮುಂದಿದೆ. ಬೆಂಗಳೂರು ನಗರವನ್ನು 5 ನಗರ ಪಾಲಿಕೆಗಳಾಗಿ ವಿಂಗಡಿಸಿ ಆಡಳಿತ ನಡೆಸಲು ವ್ಯವಸ್ಥೆ ಜಾರಿಗೆ ಬಂದಿದ್ದರೂ ಈ ರಚನೆ ಬಗ್ಗೆ ಕಾಂಗ್ರೆಸ್ ಒಳಗಡೆ ಭಿನ್ನಾಭಿಪ್ರಾಯಗಳಿವೆ. ಇನ್ಫ್ಯಾಕ್ಟ್ ಕಾಂಗ್ರೆಸ್ ಶಾಸಕರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದು 5 ಮಹಾನಗರ ಪಾಲಿಕೆ ಬೇಡ, 2ರಿಂದ 3 ಪಾಲಿಕೆಗಳಿದ್ದರೆ ಸಾಕು ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಪ್ರಮುಖ ಪ್ರಶ್ನೆ ಅಂದರೆ 5 ಪಾಲಿಕೆಗಳನ್ನೇ ಮುಂದುವರಿಸಬೇಕಾ ಅಥವಾ
ಇಲ್ವೇ ಪಾಲಿಕೆಗಳ ಸಂಖ್ಯೆಯನ್ನು ಕಡಿಮೆ ಮಾಡಬೇಕಾ ಅನ್ನೋದು. ಒಂದು ಆಯ್ಕೆಯಾಗಿ 5 ಪಾಲಿಕೆಗಳ ಬದಲಾಗಿ 3 ನಗರ ಪಾಲಿಕೆಗಳ ವ್ಯವಸ್ಥೆ ಮಾಡುವ ಚರ್ಚೆ ಇದೆ. ಇನ್ನೊಂದು ಆಯ್ಕೆಯಾಗಿರುವ ಪಾಲಿಕೆಗಳ ಗಡಿ ವ್ಯಾಪ್ತಿಯನ್ನು ಮರುಹೊಂದಿಸಿ ಆಡಳಿತ ವ್ಯವಸ್ಥೆಯನ್ನು ಸರಳಗೊಳಿಸುವ ಸಾಧ್ಯತೆ ಕೂಡ ಇದೆ. ಆದರೆ ಪಾಲಿಕೆಗಳ ಸಂಖ್ಯೆಯನ್ನು ಕಡಿಮೆ ಮಾಡೋದು ಅಷ್ಟು ಸುಲಭದ ನಿರ್ಧಾರವಲ್ಲ. ಪಾಲಿಕೆಗಳ ಸಂಖ್ಯೆ ಬದಲಾಯಿಸಿದರೆ ಪಾಲಿಕೆಗಳ ಗಡಿ, ವಾರ್ಡ್ಗಳ ಹಂಚಿಕೆ, ಅಧಿಕಾರಿಗಳ ಜವಾಬ್ದಾರಿ, ಅದರ ಜೊತೆಗೆ ಸಿಬ್ಬಂದಿ ಹಂಚಿಕೆ, ಆಸ್ತಿ ಮತ್ತು ಹೊಣೆಗಾರಿಕೆಗಳ ವರ್ಗಾವಣೆ ಇವೆಲ್ಲವೂ ಕೂಡ ಮರುಹೊಂದಿಸಬೇಕಾಗತ್ತೆ. ಇದರ ಜೊತೆಗೆ ಈಗಾಗಲೇ ನಡೀತಿರುವ ವಾರ್ಡ್ಗಳ ಡಿಲಿಮಿಟೇಷನ್, ಮತದಾರರ ಪಟ್ಟಿ ಸಿದ್ಧತೆ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಪ್ರಕ್ರಿಯೆ ಮೇಲೂ ಕೂಡ ಇದರ ಪರಿಣಾಮ ಖಂಡಿತವಾಗೂ ಕೂಡ ಬೀಳುತ್ತೆ. ಹೀಗಾಗಿ ಸರ್ಕಾರ 5 ಪಾಲಿಕೆಗಳ ಸಂಖ್ಯೆಯನ್ನು ಕಡಿಮೆ ಮಾಡಲು ಮುಂದಾದರೆ ಅದಕ್ಕೆ ಸಂಬಂಧಿಸಿದಂತೆ GBA ಕಾಯ್ದೆಗೆ ಅಗತ್ಯ ತಿದ್ದುಪಡಿಗಳನ್ನು ಕೂಡ ಮಾಡಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ನಡೀತಿರುವ ವಿಧಾನಮಂಡಲ ಅಧಿವೇಶನ ಮತ್ತಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. GBA ಮಸೂದೆ ಮಂಡನೆಗೆ ಅವಕಾಶ ಸಿಕ್ಕಿರೋದ್ರಿಂದ ಸರ್ಕಾರ ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ ಎಂಬುದು ಹೆಚ್ಚು ಕುತೂಹಲವನ್ನು ಮೂಡಿಸಿದೆ. ಮಸೂದೆ ಮಂಡನೆ ಆದ ಬಳಿಕವೇ ಪಾಲಿಕೆಗಳ ಸಂಖ್ಯೆಯನ್ನು ಬದಲಾವಣೆ ಆಗುತ್ತೋ, ಗಡಿ ಮತ್ತು ಅಧಿಕಾರಿಗಳಲ್ಲಿ ಬದಲಾವಣೆ ಇದೆಯೋ, ಅಥವಾ ಈಗಿರುವ 5 ಪಾಲಿಕೆಗಳ ವ್ಯವಸ್ಥೆಯನ್ನೇ ಮುಂದುವರಿಸಬೇಕು ಎಂಬುದು ಕೂಡ ಸ್ಪಷ್ಟ ಆಗುತ್ತೆ. ಒಟ್ಟಿನಲ್ಲಿ ಬೆಂಗಳೂರು ಆಡಳಿತದ ಭವಿಷ್ಯದ ರೂಪರೇಷೆ ಹೇಗಿರಬೇಕು ಅನ್ನೋದು ಸರ್ಕಾರ ಮುಂದಿರುವಂಥ ದೊಡ್ಡ ಸವಾಲು. ಆದರೆ ಕಾಂಗ್ರೆಸ್ ಶಾಸಕರೇ 5 ಮಹಾನಗರ ಪಾಲಿಕೆ ಬೇಡ ಅಂತಿದ್ದಾರೆ. ಇನ್ನು BJPಯ ಶಾಸಕರು ಮಾತ್ರ ಹೇಳ್ತಾ ಇರೋದು ಒಂದೇ ಪಾಲಿಕೆ, ಈ ಮೊದಲು ಹೇಗಿತ್ತಲ್ಲ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಅದನ್ನೇ ಮುಂದುವರಿಸಿ ಅಂಥೇಳಿ ಹಠ ಹಿಡಿದಿದ್ದಾರೆ. SIRನಲ್ಲಿ ಬೆಂಗಳೂರು ಕಮ್ಮಿ ಆಗಿದೆ ಜನಸಂಖ್ಯೆ ಅಂತಕ್ಕಂಥದ್ದು. ಯಾರು ಕೂಡ 5ನ 3 ಮಾಡಬೇಕು ಅಂತಕ್ಕಂಥದ್ದು ಇಲ್ಲ. ಸುಮ್ಮನೆ ಅವರು ಇವರು ಊಹಾಪೋಹ ಮಾಡಿಕೊಂಡು ಕೆಲವು ಕಾರ್ಪೊರೇಟರ್ಗಳು ಅದೇ ಕೆಲಸ ಮಾಡ್ತಿದ್ದಾರೆ. ಸರ್ಕಾರ ಡಿಸಿಷನ್ ತಗೋಬೇಕು. ಕೃಷ್ಣ ಬೈರೇಗೌಡರು ಅದನ್ನ ಹೇಳಿದ್ರೆ ಅದಕ್ಕೆ ಒಂದು ಅರ್ಥ ಬರ್ತದೆ ಅಲ್ವಾ. 2-3 ಮಾಡಿದ್ರೆ ಆಯ್ತು ಅಂತ. 2 ಮಹಾನಗರ ಪಾಲಿಕೆ ಮಾಡಬೇಕು, 3 ಮಹಾನಗರ ಪಾಲಿಕೆ ಮಾಡಬೇಕು ಅಂತ ಏನು ಕಾಂಗ್ರೆಸ್ ಸರ್ಕಾರ ಹೊರಟಿದೆ. ಎಲ್ಲೋ ಒಂದು ಕಡೆ ಅವ್ರಿಗೆ ಸೋಲ್ತೀವಿ ಅಂತ ಒಂದು ಭಯ ಬಂದಿದೆ. ಆ ದೃಷ್ಟಿಯಿಂದ ಅವರು ಮತ್ತೆ ಚಿಂತನೆಯನ್ನು ಮಾಡಿ ಮತ್ತೆ ಮಹಾನಗರ ಪಾಲಿಕೆನ 5 ಪಾಲಿಕೆನ ತೆಗೆದು 2 ಇಲ್ಲ 3 ಮಾಡಬೇಕು ಅಂತ ಹೊರಟಂತ ಒಂದು ಪ್ರಮೇಯ ನಡೀತಾ ಇದೆ. ಡಿಸೆಂಬರ್ಗೆ GBA ಎಲೆಕ್ಷನ್ ಅನ್ನು ನಡೆಸೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಆದ್ರೆ 5 ನಗರ ಪಾಲಿಕೆಯ ಸಂಖ್ಯೆ ಕಡಿತ ಆದ್ರೆ ಈ ವರ್ಷ ಎಲೆಕ್ಷನ್ ಆಗೋದು ಡೌಟ್ ಅನ್ನುವಂತಹ ಅಭಿಪ್ರಾಯ ಬಹುತೇಕ ಕಡೆ ವ್ಯಕ್ತ ಆಗ್ತಾ ಇದೆ. ಸದ್ಯ GBA ಎಲೆಕ್ಷನ್ ಮುಂದೆ ಹೋಗುತ್ತಾ? ಇದ್ರ ಬಗ್ಗೆ ಮಾಜಿ ಕಾರ್ಪೊರೇಟರ್ಗಳು ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಬೆಂಗಳೂರಿನಲ್ಲಿ ಹೊಸದಾಗಿ ರಚನೆಯಾದ 5 ನಗರ ಪಾಲಿಕೆಗಳಿಗೆ ಚುನಾವಣೆಯನ್ನು ನಡೆಸಲು ಹೆಚ್ಚಿನ ಸಮಯ ಕೋರಿ GBA ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆ ನಡೆಸಲು ನೀಡಲಾದ ಗಡುವನ್ನು ಡಿಸೆಂಬರ್ 2026ರವರೆಗೆ ವಿಸ್ತರಿಸಿ ಸುಪ್ರೀಂ ಕೋರ್ಟ್ ಆದೇಶಿಸಿತ್ತು. ಆದ್ರೀಗ ಡಿಸೆಂಬರ್ಗೆ ಕೂಡ GBA ಎಲೆಕ್ಷನ್ ನಡೆಯೋದು ಬಹುತೇಕ ಅನುಮಾನ ಅನ್ನೋ ತರ ಅಭಿಪ್ರಾಯ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಎಕ್ಸ್ ಕಾರ್ಪೊರೇಟರ್ಸ್ ಕೂಡ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸರ್ಕಾರಕ್ಕೆ ಸ್ಪಷ್ಟತೆ ಇಲ್ಲ. 5 ನಗರ ಪಾಲಿಕೆ ಮಾಡಿರೋ ಉದ್ದೇಶ ಈಡೇರಿಕೆ ಆಗುತ್ತಿಲ್ಲ. ನಗರ ಪಾಲಿಕೆ 5 ಬೇಡ 2 ಮಾಡೋಣ ಅಂತ ಹೇಳ್ತಾರೆ. ಸಮರ್ಪಕ ಆಡಳಿತ ನಡೆಸುವ ಯೋಜನೆ ಇದೆರಡೂ ಕೂಡ ಸರ್ಕಾರಕ್ಕೆ ಇದ್ದ ಹಾಗೆ ಕಾಣ್ತಾ ಇಲ್ಲ. ಸಮಸ್ಯೆ ಬಗೆಹರಿಯಲು ಇಲಾಖೆಯ ಸೃಷ್ಟಿಯಾಗ್ತಾ ಇದೆ. ಆದರೆ ಹೆಚ್ಚುವರಿ ಇಲಾಖೆಯಿಂದ ಯಾವುದೇ ಪರಿಹಾರ ಆಗ್ತಾ ಇಲ್ಲ. ಶೀಘ್ರದಲ್ಲೇ ಚುನಾವಣೆ ಆಗಬೇಕು ಅಂತ ಮಾಜಿ ಕಾರ್ಪೊರೇಟರ್ಸ್ಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನನ್ನ ಅನಿಸಿಕೆ ಪ್ರಕಾರ ಇದರಲ್ಲಿ ಸ್ವಲ್ಪ ಬದಲಾವಣೆಗಳಾಗಬಹುದು. ಸೊ ಅದು ಇನ್ನೂ ಸರ್ಕಾರದಿಂದ ನಮ್ಗೆ ಯಾವುದೇ ರೀತಿಯಂಥ ಮಾಹಿತಿ ಅಥವಾ ವಿಷಯ ಸಿಕ್ಕಿಲ್ಲ. ಬಟ್ ನನ್ನ ಅನಿಸಿಕೆ ಪ್ರಕಾರ ಮತ್ತೆ ಪುನರ್ವಿಂಗಡಣೆ ಆಗ್ಬೋದು, ಮತ್ತೆ ಡಿಲಿಮಿಟೇಷನ್ ಮತ್ತೆ ಕ್ಯಾಟಗರಿ ಮತ್ತೆ ಆಗ್ಬೋದು. ಯಾಕಂದ್ರೆ 48 ಲಕ್ಷ ಮತದಾರರು ಡಿಲೀಟ್ ಆಗಿರೋದ್ರಿಂದ ಮತ್ತೆ ಹೊಸದಾಗಿ ಡಿಲಿಮಿಟೇಷನ್ ಆಗ್ಬೋದು ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ. ಬಟ್ ನಮ್ಗೆ ಯಾವುದೇ ರೀತಿಯಂಥ ಮಾಹಿತಿ ಅಥವಾ ಸರ್ಕಾರದಿಂದ ಯಾವುದೇ ರೀತಿಯಂಥ ಆದೇಶ ನಮ್ಗೆ ಇನ್ನೂವರೆಗೂ ಬಂದಿಲ್ಲ. ಕಾರ್ಯಕರ್ತರನ್ನ ಕಡೆಗಣಿಸಿ ಬಹುಶಃ ಸ್ಥಳೀಯ ಚುನಾವಣೆಗಳನ್ನು ಹಿಂಗೆ ಮುಫತ್ತಾಗೆ ಇಟ್ಟು ನಾವೇ ಎಂಜಾಯ್ ಮಾಡೋಣ ಅಂತ ಆಡಿ, ತೊಂದರೆ ಏನಿಲ್ಲ. ಈಗಿರ್ತಕ್ಕಂಥ ಶಾಸಕರು ಮಾಡಿದ್ರೆ ಪರವಾಗಿಲ್ಲ. ಶಾಸಕರು ಸ್ಥಳೀಯರಿಗೆ ಸಿಕ್ತಿಲ್ಲ. ಕಾರ್ಯಕರ್ತರನ್ನ ಸಮಸ್ಯೆಗಳ ಬಗ್ಗೆ ಸ್ಥಳೀಯರಿಗೆ ಕೇಳ್ತಾರೆ. ಸಮಸ್ಯೆಗಳ ಬಗೆಹರಿಲಿಕ್ಕೆ ಸುಮ್ಮನೆ ಇಲಾಖೆಗಳು ಸೃಷ್ಟಿ ಮಾಡ್ತಾ ಇದ್ದಾರೆ ಹೊರತು ಯಾವುದೇ ಸಮಸ್ಯೆಗಳು ಆ ಇಲಾಖೆಗಳಿಂದ ಬಗೆಹರಿಯುತ್ತಿಲ್ಲ. ಎಲೆಕ್ಷನ್ ಯಾವುದೇ ಕಾರಣಕ್ಕೂ ನಡೆಯಲ್ಲ ಅಂತ ಅನಿಸುತ್ತೆ. ಕಾರಣ ಏನಂದರೆ ಇವತ್ತು SIR ಮಾಡಿದ್ದಾರೆ. SIR ಅಲ್ಲಿ ಇವತ್ತಿನ ದಿವಸ ಬೆಂಗಳೂರಲ್ಲೇ ಏನು ಇವತ್ತು ಇವರು ಹೇಳೋವಂಥ GBA ವ್ಯಾಪ್ತಿ ಸುಮಾರು 40ರಿಂದ 45 ಲಕ್ಷ ಮತದಾರರು ಇರೋದಿಲ್ಲ. ಸೊ ಆನ್ ಆವರೇಜು ಪ್ರತಿ ಒಂದು ವಾರ್ಡ್ ಈಗೇನು ಇವರು 20ರಿಂದ 25 ಸಾವಿರ
ವಾರ್ಡ್ ಅಂತ ಮಾಡಿದ್ದಾರೆ. ಅಲ್ಲಿ ಉಳ್ಕೊಳ್ಳೋದು 12ರಿಂದ 15,000 ಓಟು, ಮತ್ತು 12ರಿಂದ 15,000 ಓಟ್ ಹಾಕಬೇಕಾಗತ್ತೆ, ಏನು ಎಲೆಕ್ಷನ್ ಮಾಡಬೇಕಾಗುತ್ತೆ. 12ರಿಂದ 15,000 ಎಲೆಕ್ಷನ್ಗೆ ಮಾಡೋಕ್ಕಾಗಲ್ಲ, ಮತ್ತೆ ಡಿಲಿಮಿಟೇಷನ್ ಮಾಡಬೇಕಾಗತ್ತೆ. ಒಟ್ಟು ಇದೆಲ್ಲ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಚುನಾವಣೆ ನಡೆಯೋದಿಲ್ಲ. ಅದೇನೋ ಹೇಳ್ತಾರಲ್ಲ, ಮುಂದೆ ನೋಡಿ ಇನ್ನು ಸ್ವಲ್ಪ ದಿವಸ ಹೋದ್ಮೇಲೆ 5 ಆಗೋದಿಲ್ಲ, 3 ಮಾಡಕ್ಕೆ ಹೊರಡ್ತೀವಿ ಅಂತಾರೆ. ಮತ್ತೆ ಹಾಕ್ತಾರೆ ಅಪ್ಲಿಕೇಶನ್, 3 ಮಾಡ್ತೀವಿ ಅಂತಾರೆ. 3ರಲ್ಲೂ ಕೂಡ ಎಲ್ಲ ಮತ್ತೆ ಸರಿಯಾಗಿ ಮಾಡೋಕ್ಕಾಗುತ್ತಾ? ಖಂಡಿತ ಆಗೋದಿಲ್ಲ. ಜಸ್ಟ್ ಪೋಸ್ಟ್ಪೋನಿಂಗ್ ದಟ್ಸ್ ಆಲ್. ಬೆಂಗಳೂರಿನಲ್ಲಿ 49 ಲಕ್ಷಕ್ಕೂ ಅಧಿಕ ಮತಗಳನ್ನ ಎಎಸ್ಡಿಡಿಒ ಪಟ್ಟಿಗೆ ಎಸ್ಐಆರ್ ನಲ್ಲಿ ಸೇರ್ಪಡೆ ಮಾಡಲಾಗಿದೆ. ಇವರ ಕತೆ ಏನು, ಈ ಎಸ್ಐಆರ್ ಪ್ರಕ್ರಿಯೆ ಹೇಗ್ ಸಾಗುತ್ತೆ, ಇದೆಲ್ಲ ವಿಚಾರದ ಬಗ್ಗೆ ಆಶಿಕ್ ಮುಲ್ಕಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ, ಕೇಳಿ. ಒಂದ್ ಕಡೆ ಎಸ್ಐಆರ್ ಪ್ರಕ್ರಿಯೆಯಿಂದ 45 ಲಕ್ಷಕ್ಕೂ ಅಧಿಕ ಮಂದಿ ಮತಪಟ್ಟಿಯಿಂದ ಬೆಂಗಳೂರಿನಿಂದ ಹೊರಬೀಳುವಂತ ಆತಂಕದಲ್ಲಿದ್ದಾರೆ. ಇದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಸ್ತಿತ್ವಕ್ಕೆ ಕುತ್ತು ತಂದಿದೆ. ಇದರ ನಡುವೆ ಸುಪ್ರೀಂ ಕೋರ್ಟ್ ಡಿಸೆಂಬರ್ನಲ್ಲಿ ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳಿಗೆ ಚುನಾವಣೆ ಮುಗಿಸಬೇಕು ಅನ್ನುವಂತ ಗಡುವನ್ನು ಕೂಡ ಕೊಟ್ಟಿದೆ. ಈ ಎಲ್ಲವನ್ನ ಸರ್ಕಾರ ಮತ್ತು ಜಿಬಿಎ ಹೇಗೆ ನಿಭಾಯಿಸುತ್ತೆ ಅನ್ನುವಂಥದ್ದೇ ಈಗಿರುವಂತ ಪ್ರಶ್ನೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.